ನಮಸ್ಕಾರ ಮುಖವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಕೊರೋನಾ ಸಂಕಷ್ಟಕ್ಕೆ ಮಿಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೆಳ್ಳಂಬೆಳಿಗ್ಗೆ ಮಾರುಕಟ್ಟೆಗೆ ಭೇಟಿ ನೀಡಿ ರೈತರಿಂದ ಲೋಡ್ಗಟ್ಟಲೆ ತರಕಾರಿ ಖರೀದಿ, ಕ್ಷೇತ್ರದ ಜನತೆಗೆ ಉಚಿತವಾಗಿ ವಿತರಣೆ. ಕೆಟ್ಟು ಹೋಗಿರುವ ವಿದ್ಯುತ್ ಪರಿವರ್ತಕ ಸರಿಪಡಿಸಲು ಒತ್ತಾಯ. ಸಂಕಷ್ಟಕ್ಕೆ ಸಿಲುಕಿದ್ದರೂ ಕ್ಷೇತ್ರದ ಶಾಸಕ ಎ.ಟಿ. ರಾಮಸ್ವಾಮಿ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ನಮ್ಮನ್ನ ನಿರ್ಲಕ್ಷಿಸಿದ್ದಾರೆ. ಅರ್ಕಲಗೂಡಿನ ರೈತ ಮುಖಂಡರ ಆಕ್ರೋಶ. ಮತ್ತು ಲಾಕ್ಡೌನ್ ನಡುವೆಯೂ ಸಕಲೇಶಪುರದಲ್ಲಿ ಮದಗಜಗಳ ಕಾಳಗ. ಅಧಿಕಾರಕ್ಕಾಗಿ ರಸ್ತೆಯಲ್ಲಿ ಕಿತ್ತಾಡಿಕೊಂಡ ಕಾಡಾನೆಗಳು, ಮಲೆನಾಡಿಗರಲ್ಲಿ ನಿಲ್ಲದ ಆತಂಕ. ವಾರ್ತೆಗಳ ವಿವರ. ಲಾಕ್ಡೌನ್ ಸಂಬಂಧ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಎಷ್ಟೇ ಕಠಿಣ ಕ್ರಮ ಕೈಗೊಂಡರೂ ಪುಂಡ ಯುವಕರು ಪ್ರತಿದಿನ ರಸ್ತೆಗಿಳಿಯುವುದು ಸಾಮಾನ್ಯವಾಗಿದೆ. ಇವರಿಗೆ ಇಂದು ವಿಶೇಷ ರೀತಿಯಲ್ಲಿ ಹಾಸನ ನಗರದ ಪೊಲೀಸರು ಶಿಕ್ಷೆ ವಿಧಿಸಿದರು. ನಗರದ ಡೈರಿ ವೃತ್ತದಲ್ಲಿ ಯಾವುದೇ ಪಾಸ್ ಹಾಗೂ ಅನುಮತಿ ಇಲ್ಲದೆ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಯುವ ಸವಾರರಿಗೆ ಬಸ್ಗೆ ಹೊಡೆಸಿದ ಪೊಲೀಸರು ದಂಡ ವಿಧಿಸಿ ವಾಹನ ವಶಕ್ಕೆ ಪಡೆದು ಮನೆಗೆ ಕಳುಹಿಸಿದ್ದಾರೆ. ಹಾಸನ ನಗರದ ಬಹುತೇಕ ಕಡೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿದ್ದು ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಸಂಚರಿಸುವ ವಾಹನ ಸವಾರರಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಆದರೂ ಸಹ ಬಹುತೇಕ ಮಂದಿ ನಿಯಮಗಳನ್ನು ಗಾಳಿಗೆ ತೂರಿ ರಸ್ತೆಗೆ ಇಳಿಯುತ್ತಿದ್ದು, ಇದರಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಕಾಡಾನೆಗಳ ಗುಂಪಿನ ಹಿಡಿತ ಸಾಧಿಸಲು 2 ಕಾಡಾನೆಗಳು ತೀವ್ರವಾಗಿ ಗುದ್ದಾಟ ನಡೆಸಿದ ಘಟನೆ ಸಕಲೇಶಪುರದಲ್ಲಿ ನಡೆದಿದೆ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಇಷ್ಟು ದಿನಗಳು ರೈತರ ಬೆಳೆಗಳು ಹಾಗೂ ಮನುಷ್ಯರ ಮೇಲೆ ಎರಗುತ್ತಿದ್ದ ಕಾಡಾನೆಗಳು ಇದೀಗ ಕಾಡಾನೆಗಳ ಜಿದ್ದಾಜಿದ್ದಿಗೆ ಬಿದ್ದು ಆತಂಕ ಮೂಡಿಸಿವೆ. ತಾಲೂಕಿನ ಇಬ್ಬಡಿ ಸುಳ್ಳಕ್ಕಿ ಗ್ರಾಮದ ರಸ್ತೆಯಲ್ಲಿ 2 ಸ್ಥಳಗಳು ಒಂದಕ್ಕೊಂದು ತನ್ನ ಕೋರೆಗಳಿಂದ ತಿವಿದುಕೊಳ್ಳುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಹಿರಿಯ ಅಧಿಕಾರಿಯೊಬ್ಬರ ಹೇಳಿಕೆ ಪ್ರಕಾರ ಕಾಡಾನೆಗಳು ಆಹಾರಕ್ಕಾಗಲಿ ಮದಬೇರಿದಾಗ ಸಮಯದಲ್ಲಾಗಲಿ ಈ ರೀತಿ ಗುದ್ದಾಡಿಕೊಳ್ಳುವುದಕ್ಕಿಂತ ಕಾಡಾನೆ ಗುಂಪಿನಲ್ಲಿ ತಮ್ಮ ಪಾರುಪತ್ಯಕ್ಕೆ ಈ ರೀತಿ ಘರ್ಷಣೆಗಳು ಮಾಡಿಕೊಳ್ಳುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಘರ್ಷಣೆಗಳನ್ನು ನೋಡಿದ ಸ್ಥಳೀಯರು ಆತಂಕ ಹಾಗೂ ಭಯದಲ್ಲಿ ಇರುವಂತಾಗಿದೆ. ಕಾಫಿ ತೋಟಗಳಿಗೆ ಅಳವಡಿಸಿದ ನೀರಿನ ಪೈಪ್ ಹಾಗೂ ರೈತರ ಬೆಳೆಗಳನ್ನು ಕಾಡಾನೆಗಳು ನಾಶಪಡಿಸುತ್ತವೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಒತ್ತಾಯಿಸಿದ್ದಾರೆ. ದಿನನಿತ್ಯ ಬಳಕೆಯ ಹಸಿರು ತರಕಾರಿ ಮತ್ತು ದಿನಸಿ ಪದಾರ್ಥಗಳನ್ನು ರೈತರಿಂದ ನೇರ ಖರೀದಿಸಿ ತಾಲೂಕಿನ ಜನತೆಗೆ ಸೊಸೈಟಿ ಮತ್ತು ಡೈರಿ ಮುಖಾಂತರ ಕಡಿಮೆ ದರದಲ್ಲಿ ಮಾರಲು ಸಂಬಂಧಪಟ್ಟ ಸದಸ್ಯರಿಗೆ ಶಾಸಕ ಎಚ್.ಡಿ. ರೇವಣ್ಣ ಸೂಚನೆ ನೀಡಿದರು. ಲಾಕ್ಡೌನ್ ಕಾಲವನ್ನು ದುರ್ಬಳಕೆ ಮಾಡಿಕೊಂಡ ಕೆಲವರು ಬೇಳೆಗೆ 120 ರೂಪಾಯಿ, ಬೆಳ್ಳುಳ್ಳಿಗೆ 70 ರೂಪಾಯಿ, ಈರುಳ್ಳಿ 30 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಕೆಲಸವೇ ಇಲ್ಲದ ಈ ದಿನಗಳಲ್ಲಿ ಹೆಚ್ಚು ಬೆಲೆಗೆ ದಿನನಿತ್ಯದ ವಸ್ತುಗಳನ್ನು ಖರೀದಿಸುವುದು ಕಷ್ಟಕರವಾಗಿದೆ. ಕೋವಿಡ್-19 ಸೋಂಕನ್ನು ತಾಲೂಕಿಗೆ ಬರದ ಹಾಗೆ ಜನಸಾಂದ್ರತೆಯನ್ನು ನಿಯಂತ್ರಿಸುವ ಸಲುವಾಗಿ ವಾಹನಗಳಲ್ಲಿ ಹಳ್ಳಿಗೆ ಆಹಾರ ಪದಾರ್ಥಗಳು ಹೋಗಲಿದೆ. ಬೇಳೆ 80 ರೂಪಾಯಿ, ಬೆಳ್ಳುಳ್ಳಿ 70 ರೂಪಾಯಿ, ಈರುಳ್ಳಿ 12 ರೂಪಾಯಿಗಳಿಗೆ ಸೊಸೈಟಿಗಳಿಗೆ ನೀಡಿದ್ದು ಕೇವಲ 2 ರೂಪಾಯಿ ಲಾಭ ಪಡೆದು ಜನರಿಗೆ ನೀಡಬೇಕು ಎಂದು ರೇವಣ್ಣ ಹೇಳಿದರು. ತಾಲೂಕಿನಲ್ಲಿ ಹೂಕೋಸು ಬೆಳೆದ ರೈತ ಸಂಕಷ್ಟದಲ್ಲಿದ್ದು, ಸೋಮವಾರ ಬೆಳಗಿನ ಜಾವ ಖುದ್ದು ಶಾಸಕರೇ ಮಾರ್ಕೆಟ್ಗೆ ಹೋಗಿ ರೈತರ ಬಳಿ ಒಂದು ಟ್ರ್ಯಾಕ್ಟರ್ ಹೂಕೋಸು ಖರೀದಿಸಿ ದಿನಸಿ ಪದಾರ್ಥಗಳನ್ನು ವಿತರಿಸುವ ಸಮಯದಲ್ಲೇ ಹೂಕೋಸನ್ನು ಜನರಿಗೆ ನೀಡಿ ಎಂದು ಸೊಸೈಟಿ ಸದಸ್ಯರಿಗೆ ತಿಳಿಸಿದರು. ಈರುಳ್ಳಿ ಕೊಡ್ತಾ ಇದೀವಿ 14.5 ಅಲ್ಲಿ ಇಲ್ಲಿ ಡೆಲಿವರಿ ಗೊತ್ತಾಯ್ತಾ, ಅಲ್ಲಿ ಅವರು 1 ರೂಪಾಯಿ ಲಾಭ ಇಟ್ಕೊಂಡು ಮಾರೋ ಸೊಸೈಟಿನಲ್ಲಿ. ಮತ್ತು ಅದೇ ರೀತಿ ಬೆಳ್ಳುಳ್ಳಿ 70 ರೂಪಾಯಿ ಕೊಡ್ತಾ ಇದ್ದೀವಿ, 72 ರೂಪಾಯಿ ಮಾರೋದು. ಇವಾಗ ಬೇಳೆ ಬರ್ತಾ ಇದೆ, 1 ಲೋಡ್ ಬೇಳೆ ಬರ್ತಾ ಇದೆ, 80 ರೂಪಾಯಿ ಕೊಡ್ತಾ ಇದ್ದೀವಿ, ಅವ್ರು 82 ರೂಪಾಯಿ ಮಾರ್ಕೆಟರ್ ಸೊಸೈಟಿನಲ್ಲಿ. ಹೂಕೋಸು ಇವತ್ತು ಮಾರ್ಕೆಟಲ್ಲಿ ಎಲ್ಲ ಯಾರು ತಾಳದಲ್ಲೇ ಇದ್ದರು, ನಾವೇ ಒಂದು ಟ್ರ್ಯಾಕ್ಟ್ರ್ ಪೂರ್ತಿ ತುಂಬಿಸಿ ಇಲಾಖೆ ಅದು ಸೊಸೈಟಿಗೆ ಕಳಿಸ್ತಾ ಇದ್ದೀನಿ. ಏನು ರೈತರು ಸಂಕಷ್ಟದಲ್ಲಿದ್ದಾರೆ. ಕೆಲವು ಕಡೆ ಕೋಸು 30,000 ರೂಪಾಯಿ ಕೋಸು 1,000 ರೂಪಾಯಿಗೂ ತಾಳೋದಕ್ಕಿಲ್ಲ, ಆ ಪರಿಸ್ಥಿತಿ ಆಗಿದೆ. ಬೆಳಗ್ಗೆ ನಾನೇ ರಾತ್ರಿ ಮಾರ್ಕೆಟಲ್ಲಿ 12 ಗಂಟೆಯಿಂದ ರಾತ್ರಿ 4 ಗಂಟೆವರೆಗೆ ಮಾರ್ಕೆಟಲ್ಲಿದ್ದೆ ನಾನೇ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ, ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪದಾರ್ಥಗಳನ್ನ 1ಕ್ಕೆ 2 ಪಟ್ಟು ಮಾರ್ತಾವೆ ರೈತರಿಗೆ, ಅದನ್ನೆಲ್ಲ ಬಿಗಿ ಮಾಡಿ ಎನ್ಮಾರ್ಕ್ ರೇಟ್ ಏನಿದೆ
ಅದಕ್ಕೆ ಯಾವುದೇ ರೀತಿ ಇಲಾಖೆಗೆ ಫುಡ್ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಅಂತ ಹೇಳ್ತೀನಿ. ನಮ್ಮ ಜನರು ಏನು ಸಂಕಷ್ಟದಲ್ಲಿ, ಒಂದು ಕೊರೋನಾ ಸಂಕಷ್ಟದಲ್ಲಿ ಏನು ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ನೆರೆ ರಾಜ್ಯಗಳಿಗೆ ತರಕಾರಿ ಸಾಗಿಸಲಾಗದೆ ರೈತ ಸಂಕಷ್ಟದಲ್ಲೇ ಇದ್ದಾನೆ. ಶಾಸಕ ರೇವಣ್ಣನವರು ಹೂಕೋಸು ಬೆಳೆದ ರೈತನಿಗೆ ವೈಜ್ಞಾನಿಕ ಬೆಲೆ ನೀಡಿ ಸೊಸೈಟಿ ಮೂಲಕ ಜನರಿಗೆ ಹಂಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಯಲ್ಲೇ ದಿನಸಿ ಪದಾರ್ಥಗಳನ್ನು ಕೂಡ ಕಡಿಮೆ ದರದಲ್ಲಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಭಾಳಷ್ಟು ತೊಂದರೆಗೊಳಗಾಗಿದ್ರು. ಇವತ್ತೆಲ್ಲೋ ಒಂದು ಕಡೆ ಅವರಿಗೆ ಒಂದು ಸಿಹಿ ಸುದ್ದಿ ಸಿಗ್ತಂತೆ ಅಂತ ಒಂದು ಭಾವಿಸ್ಬೇಕಾಗತ್ತೆ. ಯಾಕಂದರೆ ಒಂದು ನೆರಳಿನ ರೂಪದಲ್ಲಿ ಇವತ್ತು ಏನು ಮಾರ್ಕೆಟ್ಗಳಲ್ಲಿ ಒಂದೊಂದು ಕಡೆ ದುಬಾರಿ ರೇಟ್ ಹಾಕಿ ಮಾರೋದಿರ್ಬೋದು, ಇಲ್ಲ ತರಕಾರಿಗಳನ್ನ ಖರೀದಿನೇ ಮಾಡಿದಾನೆ ತರಕಾರಿಗಳನ್ನ ಚೆಲ್ಲುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಇವತ್ತು 12 ಗಂಟೆಯಿಂದ ನಿನ್ನೆ ರಾತ್ರಿ 12 ಗಂಟೆಯಿಂದ 4 ಗಂಟೆವರೆಗೂ ಅವರು ರೈತರ ಹತ್ರ ಹೋಗಿ ನಮ್ಮ APMC ಯಾರ್ಡಲ್ಲಿ ಎಲ್ಲ ತರಕಾರಿಗಳನ್ನು ಖರೀದಿ ಮಾಡಿ ಅದ್ರ ಬೆಲೆ ಏನಿತ್ತೋ ಅದನ್ನ ಅವ್ರ ಹತ್ರ ಖರೀದಿ ಮಾಡಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಒಂದು ವೈಜ್ಞಾನಿಕ ಬೆಲೆ ಕೊಟ್ಟು ರೈತರು ಬೆಳೆದ ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದರೂ ಕ್ಷೇತ್ರದ ಶಾಸಕ ಎಟಿ ರಾಮಸ್ವಾಮಿ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ತಲೆಕೆಡಿಸಿಕೊಳ್ಳದೆ ನಿರ್ಲಕ್ಷಿಸಿದ್ದಾರೆ ಎಂದು ರೈತ ಸಂಘದ ಮುಖಂಡ ಜಗದೀಶ್ ಆರೋಪಿಸಿದ್ದಾರೆ. ಗೊಬ್ಬಳಿಕಾವಲು ಹಾಗೂ ಹೊನಗನಹಳ್ಳಿ ಗ್ರಾಮದಲ್ಲಿ ಕೆಟ್ಟು ಹೋಗಿರುವ ವಿದ್ಯುತ್ ಪರಿವರ್ತಕ ಸರಿಪಡಿಸಲು ಒತ್ತಾಯಿಸಿ ರೈತರು ಇಂದು ರಾಮನಾಥ್ಪುರ ಸೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಸಂದರ್ಭ ಆಕ್ರೋಶ ಹೊರಹಾಕಿದ ರೈತರು ಕಳೆದ 6 ತಿಂಗಳಿಂದ ಟಿಸಿ ಕೆಟ್ಟಿದ್ದು ಸರಿಪಡಿಸಲು ಮನವಿ ಮಾಡಿದರೂ ಸೆಸ್ನವರು ತಲೆಕೆಡಿಸಿಕೊಳ್ಳುತ್ತಿಲ್ಲ. ಪರಿಣಾಮವಾಗಿ ಮಾಡಿದ ಬೆಳೆಗಳು ಒಣಗಿ ನಾಶವಾಗುತ್ತಿವೆ. ನಿತ್ಯವೂ ಸೆಸ್ ಕಚೇರಿಗೆ ಅಲೆಯುವುದೇ ಆಗಿದೆ. ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಒಳಬಿಡುತ್ತಿಲ್ಲ. ಇಂದು ಸೆಸ್ ಕಚೇರಿ ಒಳಗೂ ಬಿಡದೆ ಬೀಗ ಹಾಕಲಾಗಿದ್ದು ನಮ್ಮ ಕಷ್ಟ ಆಲಿಸುವವರೇ ಇಲ್ಲದಾಗಿದ್ದಾರೆ ಎಂದು ರೈತರು ಅಳಲು ತೋಡಿಕೊಂಡರು. ರೈತರು ಸಾಲ ಮಾಡಿ ಬೆಳೆದ ಬೆಳೆಗಳು ಒಣಗಿ ಹಾಳಾಗುತ್ತಿವೆ. ಈಗ ಲಾಕ್ಡೌನ್ನಿಂದಾಗಿ ಅಲ್ಪ ಸ್ವಲ್ಪ ಬೆಳೆದ ಬೆಳೆಗಳನ್ನು ಸಾಗಿಸಲು ಆಗುತ್ತಿಲ್ಲ. ಕ್ಷೇತ್ರದ ಶಾಸಕರು ಮತ್ತು ಸಂಸದರು ರೈತರ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷಿಸುತ್ತಿದ್ದಾರೆ. ರೈತರ ಬೆಳೆಗಳನ್ನು ಖರೀದಿಸಿ ಆರ್ಥಿಕ ಸಂಕಷ್ಟಕ್ಕೆ ಸ್ಪಂದಿಸದಿದ್ದರೆ ಆತ್ಮಹತ್ಯೆ ಹಾದಿ ಹಿಡಿಯಬೇಕಾಗುತ್ತದೆ. ಕೂಡಲೇ ರೈತರ ನೆರವಿಗೆ ದಾಖಲಿಸಲು ಒತ್ತಾಯಿಸಿದರು. ನೀವು ಎಚ್ಚರವಾಗಿ ಯಾರು ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಡಬೇಕು. MLAಗಳು, MP ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಪೊಲೀಸ್ ವರ್ಗದವರು ಎಲ್ಲರಿಗೂ ನಾವು ಪೊಲೀಸ್ನವರು ಇವತ್ತು ಬೀದಿ ನಿಂತ್ಕೊಂಡು ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಒಪ್ಕೊತೀನಿ ನಾನು, ಎಲ್ಲರೂ ತಿರುಗಬೇಡಿ ಅಂತ. ನಾವು ತಿರ್ಗಾಕ್ ಬರೋರಲ್ಲ. ಸುಮ್ಮನೆ ಬರೋರಿಗೆ ನೀವು ಮಾಡಿ, ನೀವೇನ್ ಕಾನೂನು ಭಾಗ ಮಾಡ್ಬೇಕು ಅನ್ನೋದಕ್ಕೆ ಅದು ಮಾಡಿ. ನೀವು ದಯಮಾಡಿ ಇಂಥ ಕೆಲಸಗಳಿಗೆ ಯಾವಾಗ್ಲೂ ನಮ್ಮ ಜೊತೆ ಇರ್ಬೇಕು ಅಂತ ಹೇಳ್ತಾ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾದ ಪ್ರಶ್ನೆಯನ್ನು ನಾನು ಹಾಕ್ತಾ ಇದ್ದೀನಿ. ನಮ್ಮ ರೈತರ ಪರವಾಗಿ ನೀವು ಇದ್ದೀರಿ ಅಂದ್ಮೇಲೆ ನಮ್ಮ ಜೊತೆ ಇರಿ, ನಮ್ಗೆ ಬೇಕಾದ ಸವಲತ್ತುಗಳು ಕೊಡಿ, ನಮ್ಗೆ ಸಾಕಾಗೋರು ಸಾಕು. ಜೊತೆಗೆ ವೈರಿಂಗ್ ಮಾಡ್ಬೇಕು, ಡೈರೆಕ್ಟ್ ಮಾಡೋರ ಒಂದು ಅಲ್ಲೇ ಲೋಡ್ ಜಾಸ್ತಿ ಒಂದು ಅದಕ್ಕೆ ಒಂದು ವೈರಿಲ್ಲ ಅಂತಂದ್ರೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ವತಿಯಿಂದ ಮುಖ್ಯಮಂತ್ರಿ ನಿಧಿಗೆ 25,000 ರೂಪಾಯಿ ದೇಣಿಗೆಯನ್ನು ಕುವೆಂಪು ನಗರದಲ್ಲಿರುವ ಸಹಕಾರ ಸಂಘದ ಜಂಟಿ ಆಯುಕ್ತರಾದ ಪ್ರಕಾಶ್ ಅವರಿಗೆ ಹಸ್ತಾಂತರಿಸಲಾಯಿತು. ಕೊರೋನಾ ವೈರಸ್ ತಡೆಗಟ್ಟಲು ಕೈಗೊಂಡಿರುವ ಕಾರ್ಯಕ್ರಮಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಆರ್ಥಿಕ ನೆರವನ್ನು ಹಾಸನ ನಗರದಲ್ಲಿರುವ ಸಂಜೀವಿನಿ ಸಹಕಾರಿ ಸಂಸ್ಥೆಯ ವತಿಯಿಂದ 25,000 ರೂಪಾಯಿಗಳ ಚೆಕ್ ಅನ್ನು ದೇಣಿಗೆಯಾಗಿ ಸಿಎಂ ನಿಧಿಗೆ ನೀಡಲಾಗುತ್ತಿದೆ. ಲಾಕ್ಡೌನ್ ನಂತರದಲ್ಲಿ ಇದುವರೆಗೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನು ಕೊಟ್ಟಿರುವುದಾಗಿ ಸಂಜೀವಿನಿ ಸಹಕಾರಿ ಸಂಸ್ಥೆಯ ಅಧ್ಯಕ್ಷ HJ ಗಣೇಶ್ ತಿಳಿಸಿದರು. ಪರಿಹಾರ ನಿಧಿಗೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಿಂದ 25,000 ರೂಪಾಯಿಗಳನ್ನು ವಂತಿಗೆ ನೀಡಿದ್ದೇವೆ. ಕೋವಿಡ್ 2019 ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಉಚಿತವಾಗಿ ಕೊಡ್ತಾ ಇದ್ದೇವೆ. ಇದೇ ವೇಳೆ ಉಪಾಧ್ಯಕ್ಷ HR ಸುರೇಶ್, ಮಾಜಿ ಅಧ್ಯಕ್ಷ ಗಿರಿಗೌಡ, ಮಾಜಿ ಉಪಾಧ್ಯಕ್ಷ GK ಕುಮಾರಸ್ವಾಮಿ, ಗೌರವಾಧ್ಯಕ್ಷ HN ಗಿರೀಶ್ ಬಾಬು ಹಾಗೂ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜೇಗೌಡ ಇತರರು ಹಾಜರಿದ್ದರು. ಜನರ ಆರೋಗ್ಯದ ದೃಷ್ಟಿಯಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ 101 ನ್ಯಾಯಬೆಲೆ ಅಂಗಡಿಗಳ ಮೂಲಕ ನೀಡಲಾಗುತ್ತಿರುವ ಪಡಿತರದ ಜೊತೆಯಲ್ಲಿ ಪ್ರತಿ ಮನೆಗೂ ಉಚಿತ ಮಾಸ್ಕ್ ವಿತರಣೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವುದಾಗಿ ವಿಧಾನ ಪರಿಷತ್ ಸದಸ್ಯ MA ಗೋಪಾಲಸ್ವಾಮಿ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದಲ್ಲಿನ ಮಿನಿ ವಿಧಾನಸೌಧದ ಎದುರು ಹಮ್ಮಿಕೊಳ್ಳಲಾಗಿದ್ದ ಸರಳ ಸಮಾರಂಭದಲ್ಲಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ MA ಗೋಪಾಲಸ್ವಾಮಿ, ಜನರು ಮತ್ತು ಸಿಬ್ಬಂದಿಗಳ ಆರೋಗ್ಯದ ದೃಷ್ಟಿಯಿಂದ 4,000 ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು 1 ಲಕ್ಷ ಮಾಸ್ಕ್ಗಳನ್ನು ವಿತರಿಸಲಾಗುತ್ತಿದೆ.
ಕೊರೋನಾ ವಿರುದ್ಧ ಕೆಲಸ ಮಾಡುವ ತಳಮಟ್ಟದ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಗೃಹ ರಕ್ಷಕ ದಳದ ಸಿಬ್ಬಂದಿಗಳು, ಸಾರ್ವಜನಿಕರು ಮತ್ತು ಮನೆಗೊಂದು ಮಾಸ್ಕ್ಗಳನ್ನು ಮೊದಲ ಹಂತದಲ್ಲಿ ವಿತರಿಸಲಾಗುತ್ತಿದೆ. ಮಹಾಮಾರಿ ಕೊರೋನಾವನ್ನು ತಡೆಗಟ್ಟುವ ಜವಾಬ್ದಾರಿ ಕೇವಲ ಅಧಿಕಾರಿಗಳು ಮತ್ತು ನೌಕರರಿಗೆ ಸೀಮಿತವಾದದ್ದಲ್ಲ. ಇದರಲ್ಲಿ ಜನಪ್ರತಿನಿಧಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಹಗಲಿರುಳು ಕೆಲಸ ಮಾಡುವ ಮಂದಿಗೆ ತಮ್ಮ ಕೈಲಾದಷ್ಟು ಸಹಕರಿಸುವ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ಅವರ ಸಹೋದ್ಯೋಗಿಗಳ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಹಕಾರವರು ಇರಬೇಕು ಅನ್ನೋ ದೃಷ್ಟಿ ಕೂಡ ಯಾಕೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಎಲ್ಲರೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯನವರು ಒಂದೇನು ಅನ್ನಭಾಗ್ಯವನ್ನ ಮಾಡಿದ್ರು, ಅದನ್ನ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಮುಂದುವರಿಸಿಕೊಂಡು ಹೋಗಿ ಇಡೀ ಬಡಜನತೆ ಬದುಕ್ತಕ್ಕಂಥ ಕೆಲಸವನ್ನ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ನಡೀತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಏನು ಆದೇಶ ನೀಡಿದ್ದಾರೆ, ಮನೆಯಿಂದ ಯಾರು ಕುಟುಂಬದವರು ಯಜಮಾನರು ಹೊರಗಡೆ ತರಕಾರಿ ತರಲಿಕ್ಕೆ, ಹಣ್ಣು ತರಲಿಕ್ಕೆ ಹೊರಗಡೆ ಬರ್ತೀರೋ ಅವ್ರಿಗೆಲ್ಲರೂ ಕೂಡ ನಾವೊಂದು ಮನೆಗೊಂದು ಮಾಸ್ಕನ್ನ ನ್ಯಾಯಬೆಲೆ ಅಂಗಡಿ ಮುಖಾಂತರ, ಯಾಕಂದ್ರೆ ಅದು ಸಂಪೂರ್ಣವಾಗಿ ನಮ್ಮ ತಾಲೂಕಿನ ದೂರ ಒಂದು ನ್ಯಾಯಬೆಲೆ ಅಂಗಡಿ ಮುಖಾಂತರ ಕೊಟ್ಟಿದೆ. ಪ್ರತಿಯೊಂದು ಕುಟುಂಬಕ್ಕೂ ಮಾಸ್ಕ್ ತಲುಪಿದೆ. ಯಾರು ಸಿಕ್ಕಿಲ್ಲ ಅಂದ್ರೆ ತಾಲೂಕು ಆಡಳಿತದಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನ ನಾನು ಮಾಸ್ಕ್ ಅನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳಿಸಿ, ಯಾಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಕರೋನಾಗೆ ಈಗಾಗಲೇ ನಮ್ಮ ಯುವ ರೈತರಿಗೆ ಇದಕ್ಕೆ ಔಷಧಿ ಇಲ್ಲ, ಔಷಧಿ ಒಂದೇ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ದೇವರಾಜ್ ಮಾತನಾಡಿ, ಕೊರೋನಾ ಸಮುದಾಯಗಳಿಗೆ ಕ್ಷಿಪ್ರವಾಗಿ ಹರಡುವ ಸೋಂಕಾಗಿದ್ದು, ಇದನ್ನು ತಳಮಟ್ಟದಲ್ಲಿ ತಡೆಯುವ ಕೆಲಸವಾಗಬೇಕು. ಮನೆ ಮನೆಗಳಿಗೆ ತೆರಳಿ ತಳಮಟ್ಟದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳ ಆರೋಗ್ಯ ದೃಷ್ಟಿ ಕಡೆ ಗಮನ ಹರಿಸಿ ಅವರ ಸುರಕ್ಷತೆಗೆ ಎಂಎಲ್ಸಿ ಅವರು ಮುಂದಾಗಿದ್ದಾರೆ. ಅಧಿಕಾರಿಗಳು, ಸಿಬ್ಬಂದಿಗಳು ಜಿಲ್ಲೆಯಲ್ಲಿ ಒಂದು ಕೊರೋನಾ ಸೋಂಕಿತರಿಲ್ಲವೆಂದು ನಿರ್ಲಕ್ಷ್ಯ ವಹಿಸದೆ ಬಹು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ಸುಮಾರು 1 ಲಕ್ಷದವರೆಗೂ ಮಾಸ್ಕ್ಗಳು ಮತ್ತು 4,000 ಹ್ಯಾಂಡ್ ಸ್ಯಾನಿಟೈಸರ್ನ ಹಂಚುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರು ಮೊದಲನೇದಾಗಿ ಗುರುತಿಸಿರೋದು ಯಾರನ್ನ ಅಂತಂದ್ರೆ ಆಶಾ ಕಾರ್ಯಕರ್ತರುಗಳನ್ನ. ಯಾಕಂತಂದ್ರೆ ನಿಜವಾಗ್ಲೂ ತುಂಬಾ ಬೇಸಲ್ಲಿ ವರ್ಕ್ ಮಾಡ್ತಾ ಇರೋದು ಯಾರು ಅಂತಂದ್ರೆ ನಾವು ಪ್ರತಿದಿನ ನೋಡ್ತೀವಿ. ಪ್ರತಿಯೊಂದು ಮನೆಗೂ ಕೂಡ ಯಾರು ಮನೆಯಲ್ಲಿ ಕ್ವಾರಂಟೈನ್ ಆಗಿರ್ಲಿ ಅಥವಾ ಹಂಗೆ ಇರ್ಲಿ, ಯಾರ ಮನೆಗೆ ಹೊಸದಾಗಿ ಬೇರೆ ಜಿಲ್ಲೆಯಿಂದ, ರಾಜ್ಯದಿಂದ, ಹೊರ ದೇಶಗಳಿಂದ ಬಂದ್ರು ಕೂಡ ಅವ್ರನ್ನ ಹೋಗಿ ತಿಳ್ಕೊಂಬಂದು ಒಂದು ವರದಿ ಒಪ್ಪಿಸುವಂತ ಕೆಲಸ ನಮ್ಮ ಆಶಾ ಕಾರ್ಯಕರ್ತರುಗಳು ಮಾಡ್ತಾ ಇದ್ದಾರೆ. ಈ ಒಂದು ಹಂತ ಬಹಳ ಮುಖ್ಯವಾಗಿರುತ್ತದೆ. ಯಾಕಂತಂದ್ರೆ ಬೇರೆ ಎಲ್ಲಾ ಮಟ್ಟಕ್ಕಿಂತ ನಮ್ಗೆ ಬೇಸಿಕ್ ಆಗಿ ಗೊತ್ತಾಗಬೇಕಾಗಿರೋದೇ ಈ ವಿಷಯಗಳು. ಇದರಿಂದಲೇ ನಾವು ಮುಂದೆ ಏನು ಕಂಡುಹಿಡಿಬೇಕು, ಕೊರೋನಾ ಸಂಬಂಧ ನಾವು ಏನು ಅವಾಯ್ಡ್ ಮಾಡ್ಬೇಕು, ಅದನ್ನ ನಾವು ಈ ಮಟ್ಟದಲ್ಲೇ ಕಂಡುಹಿಡಿತೀವಿ. ಇದನ್ನ ನಮ್ಮ ಗೋಪಾಲ ಸ್ವಾಮಿ ಗುರುತಿಸ್ಬಿಟ್ಟು ಅವರಿಗೆ ಏನು ಮಾಸ್ಕ್ಗಳು ಮತ್ತು ಸ್ಯಾನಿಟೈಸರ್ಸ್ ಹೆಚ್ಚಿನ ಅವಶ್ಯಕತೆ ಇದೆ, ಅವರಿಗೆ ಹೆಚ್ಚಿನದಾಗಿ ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಆ ಮೂಲಕ ಪ್ರತಿಯೊಂದು ಮನೆಗೂ ಕೂಡ ರೇಷನ್ ಅಂಗಡಿಗಳ ಮೂಲಕ ಹಂಚುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಉಪಾಧ್ಯಕ್ಷ ಗಿರೀಶ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೇಯಸ್, ಮಂಜುಳಾ, ಶ್ವೇತಾ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಉಪವಿಭಾಗಾಧಿಕಾರಿ ನವೀನ್ ಭಟ್, ತಹಶೀಲ್ದಾರ್ ಜೆಬಿ ಮಾರುತಿ, ಎಎಸ್ಪಿ ನಂದಿನಿ, ಡಿವೈಎಸ್ಪಿ ಲಕ್ಷ್ಮೇಗೌಡ, ಸಿಪಿಐ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್, ಪುರಸಭೆ ಸಿಒ ಕುಮಾರ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಜಾವಗಲ್ ಮಂಜುನಾಥ್, ಹಿರಿಸಾವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಸೇರಿ ಇತರರು ಹಾಜರಿದ್ದರು. ಲಾಕ್ಡೌನ್ನಿಂದಾಗಿ ಸಂಕಷ್ಟದಲ್ಲಿರುವ ಜನರಿಗಾಗಿ ಆಹಾರ ಧಾನ್ಯಗಳ ಕಿಟ್ ವಿತರಿಸುತ್ತಿದ್ದೇವೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದ್ದಾರೆ. ಬೇಲೂರು ಜೂನಿಯರ್ ಕಾಲೇಜ್ ಹಿಂಭಾಗದ ನಿವಾಸಿಗಳಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವುದೇ ವ್ಯಕ್ತಿ ಹಸಿವಿನಿಂದ ಹಾಗೂ ಅಪೌಷ್ಟಿಕತೆಯಿಂದ ಬಳಲಬಾರದು ಎಂಬುದು ಸರ್ಕಾರದ ಧ್ಯೇಯ. ಈ ನಿಟ್ಟಿನಲ್ಲಿ ಕಡು ಬಡವರಿಗೆ ಉಚಿತ ಆಹಾರ ಧಾನ್ಯ ನೀಡುತ್ತಿದೆ, ಜೊತೆಗೆ ಹಾಲು ವಿತರಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಯೋಗೇಶ್, ದಿವಾಕರ್, ಶಿವಕುಮಾರ್ ಇವರುಗಳು ತರಕಾರಿಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಜೊತೆಗೆ ಸ್ಥಳೀಯರಾದ ಖಾದರ್ ಅವರು ಉದರ ಮನೋಭಾವದಿಂದ ಜಾತ್ಯತೀತವಾಗಿ ಇಲ್ಲಿಯ ಬಡವರನ್ನು ಗುರುತಿಸಿ ಆಹಾರ ಧಾನ್ಯ ನೀಡುತ್ತಿದ್ದಾರೆ. ಕೊರೋನಾ ಸೋಂಕಿಗೆ ಔಷಧಿ ಇಲ್ಲ, ಪ್ರತಿಯೊಬ್ಬರೂ ಜಾಗೃತರಾಗಿ ಕೇಂದ್ರ ಹಾಗೂ ರಾಜ್ಯ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಸಲಹೆ ಸೂಚನೆಗಳನ್ನು ಪಾಲಿಸುವ ಮೂಲಕ ಸಹಕಾರ ನೀಡುವಂತೆ ಜನರಲ್ಲಿ ಮನವಿ ಮಾಡಿದರು. ಲಾಕ್ಡೌನ್ ಆಗಿರೋದ್ರಿಂದ ಅಗತ್ಯ ವಸ್ತುಗಳು ಸರ್ಕಾರ ಏನೋ ದಿನಸಿ ಮತ್ತೊಂದು ಪಡಿತರಲ್ಲಿ ಅಕ್ಕಿ ಗೋಧಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಆದರೆ ಕೆಲಸ ಇಲ್ಲ, ಅವರಿಗೆ ದಿನನಿತ್ಯ ಇತರೆ ಸಾಮಾನು ತೆಗೆದುಕೊಳ್ಳೋಕೆ ಅನಾನುಕೂಲತೆ ಅಂತ ಕಾರಣ ಮನಗಂಡು ನಾನು ಅನೇಕ ಯಾರ್ಯಾರು ಸಹಾಯ ಹಸ್ತ ಚಾಚ್ತಾರೆ, ದಾನಿಗಳಿದ್ದಾರೆ, ಅವ್ರನ್ನ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಯೋಗೀಶ್ ಮತ್ತು ದಿವಾಕರೇನರು, ಶಿವಕುಮಾರ್ ಅವರು ಇವರೆಲ್ಲ ಸೇರಿಕೊಂಡು ಈ ಭಾಗದ ಜನಕ್ಕೆ ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ತರಕಾರಿಗಳನ್ನ ಉಚಿತವಾಗಿ ಇಲ್ಲಿ ಭಾಗದ ಎಲ್ಲ ಮನೆಯವರಿಗೂ ಸಹ ತರಕಾರಿ ಕೊಡ್ತಕ್ಕಂಥ ಮುಂದೆ ಬಂದರು. ಹಾಗಾಗಿ ಅವರಿಗೆ ನಾನು ತಾಲೂಕು ಆಡಳಿತ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಯೋಗೀಶ್ ಅವರು ಸಹ ಇನ್ನೂ ಸಹ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಏನು ಫೆಡರೇಷನ್ ಇದೆ, ಅವ್ರದೇ ಆದ ಒಂದು ಸ್ವಸಹಾಯ ಪದ್ಧತಿಯಲ್ಲಿ ಮಾಡ್ತಕ್ಕಂಥದ್ದು, ರೈತರಿಗೆ ಪರ್ಚೇಸ್ ಮಾಡಿ ಅದನ್ನು ರಿಯಾಯಿತಿ ದರದಲ್ಲಿ ಹಳ್ಳಿಗೂ ಸಹ ತಲುಪಿಸ್ತಕ್ಕಂಥ ಕೆಲಸ ಈಗಾಗಲೇ ಮಾಡಿದ್ರೆ ಇದು ಅವ್ರ ವೈಯಕ್ತಿಕವಾದಂಥ ಉಚಿತವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದು.
ಕನಿಷ್ಠ ಜೀವನ ನಡೆಸ್ತಕ್ಕಂಥ 18 ಜನನ ನಿರ್ಗತಿಕರನ್ನ ಅವರು ಆಯ್ಕೆ ಮಾಡಿ ಉದಾರ ಮನೋಭಾವದಿಂದ ಇವಾಗಲೇ ರಂಜಾನ್ ಬರ್ತಾ ಇದೆ. ರಂಜಾನಲ್ಲೇ ಬರೀ ಮುಸಲ್ಮಾನರಿಗೆ ದಾನ ಕೊಡ್ತಕ್ಕಂಥದ್ದು ಬಡವರು ಸಹಜ. ಅವರು ಇಲ್ಲಿ ಜಾತ್ಯತೀತವಾಗಿ ಇಲ್ಲಿರ್ತಕ್ಕಂಥದ್ದು 18 ಜನನ ಇಲ್ಲಿಯವರೇ ಆಯ್ಕೆ ಮಾಡಿ, ಆಯ್ಕೆಯನ್ನು ಅವ್ರೇನು ಮಾಡಲಿಲ್ಲ, ಇಲ್ಲೇ ಆಯ್ಕೆ ಮಾಡಲಿ 18 ಜನಕ್ಕೆ ಅವರಿಗೆ ಬೇರೆ ಇನ್ನಿತರ ರೇಷನ್ ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಗರದ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಭಾರತೀಯ ಜೈನ್ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆಟೋ ರಿಕ್ಷಾ ಚಾಲಕರ ಮಜ್ದೂರ್ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎ ಪರಮೇಶ್, ಮೆಡಿಕಲ್ ಕಾಲೇಜು ನಿರ್ದೇಶಕರಾದ ಬಿಸಿ ರವಿಕುಮಾರ್, ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಕೃಷ್ಣಮೂರ್ತಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಹೆಮ್ಮಿಗೆ ಮೋಹನ್ ಇತರರು ಚಾಲನೆ ನೀಡಿದರು. ಹಾಸನ್ ಮೆಡಿಕಲ್ ಕಾಲೇಜಿನ ಬ್ಲಡ್ ಬ್ಯಾಂಕ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಭಾರತೀಯ ಜೈನ್ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆಟೋ ರಿಕ್ಷಾ ಚಾಲಕರ ಮಜ್ದೂರ್ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಆರ್ ಉದಯ್ ಕುಮಾರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಎಚ್ಎಂ ಶಿವಣ್ಣ, ವೈಎಸ್ ವೀರಭದ್ರಪ್ಪ, ಅಮ್ಸದ್ ಖಾನ್, ಕೆಟಿ ಜಯಶ್ರೀ, ಕರ್ನಾಟಕ ರಾಜ್ಯ ಆಟೋ ರಿಕ್ಷಾ ಚಾಲಕರ ಮಜ್ದೂರ್ ಸಂಘದ ಉಪಾಧ್ಯಕ್ಷ ಎಚ್ಕೆ ದಿಲೀಪ್, ಭಾರತೀಯ ಜೈನ ಸಂಘಟನೆಯ ಅಧ್ಯಕ್ಷ ಮಹಾವೀರ ಬನ್ಸಾಲಿ, ಕಾರ್ಯದರ್ಶಿ ನರೇಂದ್ರ ದೋಕಾ, ಓಕ್ ಜಾನ್, ಅಜ್ಜಾಂ ಖಾನ್, ರಕ್ತನಿಧಿ ವಿಭಾಗದ ಮಹಾಲಕ್ಷ್ಮಿ, ರವಿಕುಮಾರ್, ಶಿವಸ್ವಾಮಿ ಇತರರು ಪಾಲ್ಗೊಂಡಿದ್ದರು. ಇವತ್ತು ನಮ್ಮ ಹಾಸನ್ ಮೆಡಿಕಲ್ ಕಾಲೇಜಿನ ಬ್ಲಡ್ ಬ್ಯಾಂಕ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಶಾಖೆ ಇವರುಗಳ ವತಿಯಿಂದ ನಮ್ಮ ಸಂಸ್ಥೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಜಗತ್ತಿನಲ್ಲಿ ಹಿಂದೆಂದೂ ಕಂಡರಿಯಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಪಿಡುಗು ಇಡೀ ಪ್ರಪಂಚವನ್ನು ಬಾಧಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನಗಳು ಲಾಕ್ಡೌನ್ ವಿಚಾರದಿಂದಾಗಿ ಹೊರಗಡೆ ಬರದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಗಿ ರಕ್ತದಾನ ಮಾಡ್ತಕ್ಕಂತಹ ಜನಗಳು ಕೂಡ ಬಹಳ ವಿರಳವಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ರಕ್ತದ ಅಭಾವ ಹಿಂದೆಂದೂ ಕಾರಣದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅರಸೀಕೆರೆ ತಾಲೂಕು ಆಡಳಿತ ತೆರೆದಿರುವ ನಿರಾಶ್ರಿತ ಕೇಂದ್ರದಲ್ಲಿರುವವರಿಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅರಸೀಕೆರೆ ತಾಲೂಕು ಘಟಕದ ಅಧ್ಯಕ್ಷ ಜಿಟಿಎಸ್ ಗೌಸ್ ಖಾನ್ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೆಲಸ ಅರಸಿ ಬಂದ ಕೆಲವರು ಹಾಗೂ ಭಿಕ್ಷೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದವರಿಗೆ ಲಾಕ್ಡೌನ್ನಿಂದಾಗಿ ಪ್ರತಿನಿತ್ಯದ ಊಟ ಉಪಹಾರಕ್ಕೆ ತೊಂದರೆಯಾಗದಂತೆ ತಾಲೂಕು ಆಡಳಿತ ಊಟದ ವಸತಿ ವ್ಯವಸ್ಥೆ ಮಾಡಿದೆ. ಇಲ್ಲಿರುವ ಸುಮಾರು 70ಕ್ಕೂ ಹೆಚ್ಚು ಜನರಿಗೆ ಇಂದು ಹಣ್ಣುಗಳನ್ನು ನೀಡಿದ್ದು, ಮುಂದಿನ ದಿನಗಳಲ್ಲಿ ಬಟ್ಟೆ ಮತ್ತಿತರ ಸಾಮಗ್ರಿಗಳನ್ನು ನೀಡಲು ತಯಾರಿ ಮಾಡುತ್ತಿದ್ದೇನೆ ಎಂದರು. ನಿರಾಶ್ರಿತರಿಗೆ ಒಂದು ಹಣ್ಣು ಹಂಪಲು ಕೊಡಬೇಕು ಅಂತ ಹಿರಿಯರ ಒಂದು ತೀರ್ಮಾನ ತಗೊಂಡು ನಾವು ನಮ್ಮ ಕಾರ್ಯಕರ್ತರೊಂದಿಗೆ ಬಂದು ನಾವೆಲ್ಲ ಈ ಒಂದು ನಾವು ಎಲ್ಲ ನಮ್ಮ ಕಾರ್ಯಕರ್ತ ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತರಿಂದ ಒಂದು ಇಲ್ಲಿ ಹಣ್ಣು ಹಂಪಲು ಕೊಡ್ತಾ ಇದ್ದೀವಿ. ನಿರಾಶ್ರಿತರಿಗೆ ಒಂದು ಅನುಕೂಲ ಮಾಡಬೇಕು, ಏನೋ ಒಂದು ಹಣ್ಣು ಹಂಪಲು ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಅದರಿಂದ ಈಗ ಎಲ್ಲರಿಗೂ ಕೊಟ್ಟಿದ್ದೀವಿ. ಮುಂದಕ್ಕೂ ಇನ್ನೂ ಕೊಡಬೇಕಂತ ನಮ್ಮ ಆಕಾಂಕ್ಷೆ ಇದೆ, ಅಭಿಪ್ರಾಯ ಇದೆ. ಇನ್ನು ಮುಂದಕ್ಕೆ ಇನ್ನೂ ಮುಂದೆ ಇನ್ನೂ ಅನುಕೂಲ ಮಾಡಬೇಕು. ಇಂಥ ಸಮಯದಲ್ಲಿ ನಾವೊಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು. ನಮ್ಮ ದೇಶದಲ್ಲಿ ಭಾಳ ಈ ಕೊರೋನಾ ಪೀಡಿತವಾಗಿ ಭಾಳ ಜನ ನರಳ್ತಾ ಇರೋದ್ರಿಂದ ಮತ್ತೆ ನಮ್ಮ ಮುಂದೆ ಪವಿತ್ರವಾದ ರಂಜಾನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯೂನಸ್ ರೋಷನ್, ಶಿರಾಜ್, ಸಮೀರ್, ಖುರೇಶ್, ಅನ್ಸರ್ ಮತ್ತು ಎಸ್ಎಲ್ಎನ್ ಯೋಗೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಅರ್ಕಲಗೂಡು ಪಟ್ಟಣದಲ್ಲಿ ಬಡವರು ಮತ್ತು ಕೂಲಿ ಕಾರ್ಮಿಕರಿಗೆ ಉಚಿತ ಹಾಲು ವಿತರಣೆ ಮಾಡಲು 19 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ಹೇಳಿದ್ದಾರೆ. ಸೋಮವಾರ ವಿವಿಧ ಹಾಲು ವಿತರಣಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರತಿದಿನ 2550 ಲೀಟರ್ ಹಾಲು ವಿತರಣೆಯಾಗುತ್ತಿದೆ. ಕೆಲವು ಕೇಂದ್ರಗಳಲ್ಲಿ ಹಾಲಿಗೆ ಇನ್ನೂ ಹೆಚ್ಚಿನ ಬೇಡಿಕೆ ಇದ್ದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅತ್ಯಂತ ಅಪಾಯಕಾರಿಯಾದ ಕೋವಿಡ್-19 ವೈರಾಣು ಸೋಂಕನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆಯೇ ಮದ್ದು. ಜನರು ಹಾಲು, ಪಡಿತರ, ದಿನಸಿ, ತರಕಾರಿಗಳನ್ನು ಖರೀದಿಸುವಾಗ ಬ್ಯಾಂಕ್, ಕಚೇರಿ ಸೇರಿದಂತೆ ಜನಸಂದಣಿ ಸೇರುವ ಸ್ಥಳಗಳಲ್ಲಿ ಅಂತರ ಕಾಯ್ದುಕೊಳ್ಳಲು ಹಾಗೂ ಮನೆಯಿಂದ ಹೊರಗೆ ತೆರಳುವಾಗ ಮಾಸ್ಕ್ ಧರಿಸಲು ನಿಗಾ ವಹಿಸಬೇಕು. ದೇಶ ಹಾಗೂ ಮಾನವ ಕುಲಕ್ಕೆ ಬಂದಿರುವ ಸಂಕಷ್ಟವನ್ನು ಒಗ್ಗಟ್ಟಿನಿಂದ ಎದುರಿಸಲು ಪ್ರತಿಯೊಬ್ಬರೂ ಪಣ ತೊಡಬೇಕಿದೆ ಎಂದರು. ಅರ್ಕಲಗೂಡು ಪಟ್ಟಣದಲ್ಲಿ 19 ಕೇಂದ್ರಗಳ ಮೂಲಕ 2550 ಲೀಟರ್ ಹಾಲನ್ನು ಕಾರ್ಮಿಕರಿಗೆ, ಬಡವರಿಗೆ ವಿತರಣೆ ಮಾಡಲಾಗ್ತಾ ಇದೆ. ವಿತರಣೆ ಸಮರ್ಪಕವಾಗಿ ಆಗ್ತಿದೆಯಾ ಆಗ್ತಾ ಇಲ್ವಾ ಅಂತ ಹೇಳಿ ಕೆಲವು ಕೇಂದ್ರಗಳಿಗೆ ಭೇಟಿ ಕೊಟ್ಟು
ಸಾರ್ವಜನಿಕರನ್ನ ಕೇಳ್ತಾ ಇದ್ದೀನಿ. ಸಮರ್ಪಕವಾಗಿ ವಿತರಣೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚು ಬೇಡಿಕೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಸರಿಪಡಿಸಲಿಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ತಹಶೀಲ್ದಾರ್ ವೈಎಂ ರೇಣುಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಶ್ ಬಾಬು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಸಂಕಷ್ಟಕ್ಕೆ ಮಿಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೆಳ್ಳಂಬೆಳಿಗ್ಗೆ ಮಾರುಕಟ್ಟೆಗೆ ಭೇಟಿ ನೀಡಿ ರೈತರಿಂದ ಲೋಡ್ ಗಟ್ಟಲೆ ತರಕಾರಿ ಖರೀದಿ, ಕ್ಷೇತ್ರದ ಜನತೆಗೆ ಉಚಿತವಾಗಿ ವಿತರಣೆ. ಕೆಟ್ಟು ಹೋಗಿರುವ ವಿದ್ಯುತ್ ಪರಿವರ್ತಕ ಸರಿಪಡಿಸಲು ಒತ್ತಾಯ. ಸಂಕಷ್ಟಕ್ಕೆ ಸಿಲುಕಿದ್ದರೂ ಕ್ಷೇತ್ರದ ಶಾಸಕ ಎ.ಟಿ. ರಾಮಸ್ವಾಮಿ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ನಮ್ಮನ್ನ ನಿರ್ಲಕ್ಷಿಸಿದ್ದಾರೆ. ಅರ್ಕಲ್ಗೂಡಿನ ರೈತ ಮುಖಂಡರ ಆಕ್ರೋಶ. ಮತ್ತು ಲಾಕ್ಡೌನ್ ನಡುವೆಯೂ ಸಕಲೇಶಪುರದಲ್ಲಿ ಮದಗಜಗಳ ಕಾಳಗ. ಅಧಿಕಾರಕ್ಕಾಗಿ ರಸ್ತೆಯಲ್ಲಿ ಕಿತ್ತಾಡಿಕೊಂಡ ಕಾಡಾನೆಗಳು, ಮಲೆನಾಡಿಗರಲ್ಲಿ ನಿಲ್ಲದ ಆತಂಕ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.